ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಪುಟಿ, ಇನ್ಮೇಲೆ ನಿಂಗೆ ಫುಲ್ ಜಾಲಿ. ನಿನ್ನ ವಯಸ್ಸಿನವನೇ ಒಬ್ಬ ಹುಡುಗ ಎದುರುಗಡೆ ಬಂದಿದ್ದಾನಂತೆ. ಫ್ರೆಂಡ್ಶಿಪ್ ಮಾಡ್ಕೋ, ಹೊಸ ಫ್ರೆಂಡ್ ಸಿಗ್ತಾನೆ, ಬೇಕು ಅಂದಾಗ ಆಟ ಆಡ್ಬೋದು. ಸೂಪರ್ ಅಲ್ಲ? ನಾನು ಕಾಫಿ ಯಾಕೆ ಮಾಡ್ತಾ ಇದ್ದೀನಿ ಗೊತ್ತಾ? ಎದುರುಗಡೆ ಮನೆಗೆ ಹೊಸದಾಗಿ ಬಂದಿದ್ದಾರಲ್ಲ, ಅವರು ಮೆಟೀರಿಯಲ್ಸ್ ಎಲ್ಲ ಅರೇಂಜ್ ಮಾಡೋದ್ರಲ್ಲಿ ಬ್ಯುಸಿ ಆಗಿರ್ತಾರೆ. ಕಾಫಿ ಕುಡಿದ್ರವ್ರಿಗೆ ಹಾಯ್ ಅನ್ಸುತ್ತೆ, ರಿಲ್ಯಾಕ್ಸ್ ಆಗ್ತಾರೆ. ಅವ್ರು ಮಾಡ್ಕೊಳಕ್ಕಾಗಲ್ವಲ್ಲ, ಬ್ಯುಸಿ ಇರ್ತಾರೆ. ನಾನು ಈ ಥರ ಮಾಡಿಕೊಟ್ರೆ ಅವ್ರಿಗೆ ಸಹಾಯ ಆಗುತ್ತೆ, ನನಗೂ ಖುಷಿ ಆಗುತ್ತೆ. ನಮ್ಮ ನೆರೆ ಹೊರೆಯವ್ರಿಗೆ ನಮ್ಮ ಕೈಲಾದಷ್ಟು ಸಹಾಯ ಮಾಡಿದ್ವಲ್ಲ ಅಂತ ತೃಪ್ತಿ ಸಿಗುತ್ತೆ. ನೀನು ಅಷ್ಟೇ, ದೊಡ್ಡೋಳಾದ್ಮೇಲೆ ನಿನ್ನ ಕೈಲಾದಷ್ಟು ಸಹಾಯ ನೀನು ಮಾಡಬೇಕು. ಮಾಡ್ತೀಯಲ್ವಾ? ವೆರಿ ಗುಡ್. ಸರಿ, ನಾನು ಹೋಗಿ ಕಾಫಿ ಕೊಟ್ಟು ಬರಲಾ? ಮಲ್ಲಿ, ಯಾರು ನೋಡು? ನೋಡು ಮಲ್ಲಿ, ನಿಮ್ ಹೀರೋ ಹೀರೋಯಿನ್ನು ಎದ್ರು ಬದ್ರು ಬರೋ ಟೈಮ್ ಬಂದೇ ಬಿಡ್ತು. ಮಲ್ಲಿ, ಎಲ್ಲಿ ಹೋದ್ಲು ಇವಳು? ಬಂದ್ಯ? ಹಬ್ಬ, ಅಂತೂ ಇಂತೂ ನಮ್ಮ ಹೀರೋ ಹೀರೋಯಿನ್ನು ಎದ್ರು ಬದ್ರು ಆಗೇ ಬಿಟ್ರು. ಇವಾಗ ನನ್ನ ಆತ್ಮಕ್ಕೆ ಶಾಂತಿ ಸಿಕ್ತು. ಇದೆಲ್ಲ ಆಗಿದ್ದು ನಿಮ್ಮಿಂದಾನೆ. ಥ್ಯಾಂಕ್ ಯು ಸೋ ಮಚ್. ಸುಮ್ಮನಿರು. ಏನಪ್ಪ ಗೌತಮ್, ಕಾಫಿ ಕೊಡಕ್ ಬಂದ್ಯಾ? ಈ ಒಟಾರಕ್ಕೆ ಯಾರೇ ಹೊಸಬ್ರು ಬಾಡಿಗೆಗೆ ಬಂದ್ರು ಕಾಫಿ ಕೊಡೋದ್ ಮಾತ್ರ ತಪ್ಸಲ್ಲ ನೋಡು ನೀನು. ಕಾಫಿ ಒಂದೇ ಅಲ್ಲ, ನಾವ್ ಈ ಒಟಾರಕ್ಕೆ ಬಂದಾಗ ನಮಗೂ ಹಂಗೆ ತಿಂಡಿ ಗಿಂಡಿ ಎಲ್ಲ ಮಾಡ್ಕೊಡ್ತಿದ್ರು. ನಿಮ್ಗೂ ಅಷ್ಟೇ ತಿಂಡಿ ಎಲ್ಲ ಮಾಡ್ಕೊಡ್ತಾರೆ. ಹೊಸ್ದಾಗಿ ಯಾರೇ ಮನೆಗೆ ಬಾಡಿಗೆಗೆ ಬಂದ್ರು ಸಾಮಾನೆಲ್ಲ ಜೋಡಿಸ್ಕೊಳಕ್ಕೆ ತುಂಬಾ ಟೈಮ್ ಹಿಡಿಯುತ್ತಲ್ಲ, ಅದಕ್ಕೆ ಕಾಫಿ ಎಲ್ಲ ಮಾಡ್ಕೊಂಬಂದು ಕೊಡ್ತಾರೆ. ಅಕ್ಕ, ನಾನು ಹೋಗಿ ಸ್ವಲ್ಪ ಮಂಚ ತಗೊಳ್ತೀನಿ. ನಮ್ಮವರು ತಮ್ಮವರು ಅನ್ನೋದು ತುಂಬಾ ಇದೆ. ದೇವ್ರಂತ ಮನುಷ್ಯ. ನೀವೇನಾಗ್ಬೇಕಮ್ಮ ಇವ್ರಿಗೆ? ನಾನು ಇವ್ರ ತಂಗಿ ಮಲ್ಲಿ ಅಂತ. ನನ್ನ ಹೆಸರು ಮಹಾಲಕ್ಷ್ಮಿ ಅಂತ. ನಾವಿಲ್ಲೇ ಕೆಳಗಡೆ ಮನೇಲಿರೋದು. ಅವ್ರ ಹೆಸರು ಗೌತಮ್ ಅಂತ, ಎದುರುಗಡೆ ಮನೇಲೇ ಇರೋದು. ನಮಸ್ತೆ ಸರ್. ಸರಿ ಸರಿ, ಕಾಫಿ ತಣ್ಣಗಾಗೋಗ್ಬಿಡುತ್ತೆ, ತಗೊಳ್ಳಿ. ಚಿಗುರೊಂದು ಮೂಡಿದೆ, ಬರಿದಾದ ಬದುಕಲಿ ತೊರೆಯ
ಅನ್ನೋದು ತುಂಬಾ ಇದೆ. ದೇವರಂತ ಮನುಷ್ಯ. ಬೆರಳ ಕೊಂಡಿಯ ಬಲವಾಗಿ ಬೆಸೆಯುತ್ತ ಕನಸುಗಳ ಬಂಡಿಯ ಅಯ್ಯೋ ಅಕ್ಕರೆ, ಗೆಲುವಾಗಿ ಎಂತ ಕೆಲಸ ಆಗೋಯ್ತಲ್ವಾ. ಹೋಗಿ ಬಂದು ಬಾವಾರಿರೋ ಒಟ್ಟಾರಕ್ಕೆನೆ ಬಂದ್ಬಿಟ್ಟಿದೀವಿ. ಏನ್ ಮಾಡೋದು ಇವಾಗ? ಮನೆ ಖಾಲಿ ಮಾಡೋಣವಾ? ನಾನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಮನೆ ಖಾಲಿ ಮಾಡ್ಬೋದಾಗಿತ್ತು, ಆದ್ರೆ ಒಂದ್ ಸಮಸ್ಯೆ ಇದೆ ಅಲ್ಲ. ಏನ್ ಸಮಸ್ಯೆ? ಅದೇ ಕರೆ, ಸ್ಟ್ರಿಕ್ಟ್ ಓನರು ಅವ್ರು ಬೇರೆ ಹೋಗಿ ಬಂದು ಒಂದನ್ನೇ ಹೇಳ್ತಾ ಇದಾರೆ. 11 ತಿಂಗಳಿಗಿಂತ ಮುಂಚೆ ನೀವೇನಾದ್ರು ಮನೆ ಖಾಲಿ ಮಾಡಿದ್ರೆ ಅಡ್ವಾನ್ಸ್ ವಾಪಸ್ ಸಿಗಲ್ಲ ಅಂತ. ಈ ಕಡೆ ಮನೆನೂ ಇಲ್ಲ, ಆ ಕಡೆ ಅಡ್ವಾನ್ಸು ಇಲ್ಲ, ಆಮೇಲೆ ಬೀದಿ ಪಾಲು. ಬಿಸಿ ತುಪ್ಪದ ಥರ ಆಗೋಗ್ಬಿಟ್ಟಿದೆ. ಉಗ್ಳಂಗೂ ಇಲ್ಲ, ನುಂಗಂಗೂ ಇಲ್ಲ. ಏನ್ ಮಾಡ್ಲಿ? ನುಂಗಕ್ಕೂ ಆಯ್ತಿಲ್ಲ, ಉಗುಳಕ್ಕೂ ಆಯ್ತಿಲ್ಲ, ಬರೀ ಸುಡ್ತೈತೆ. ಸ್ವಲ್ಪ ಮುಂಚೆ ಗೊತ್ತಾಗಿದ್ರು ಅಗ್ರಿಮೆಂಟಿಗೆ ಸೈನ್ ಮಾಡ್ದೆ ಹಂಗೆ ವಾಪಸ್ ಹೋಗ್ಬಿಡ್ಬೋದಿತ್ತು. ಹಂಗ ಹೋಗೋದಕ್ಕೆ ನಾವೆಲ್ಲಿ ಬಿಟ್ಬಿಡ್ತೀವಿ? ಇದೆಲ್ಲ ನಮ್ದೇ ಪ್ಲಾನ್ ತಾನೆ. ಕಾಫಿ ತಗೊಂಡು ಏನು ಹಾಗೆ ನೋಡ್ತಾ ಇದ್ದೀರಾ? ಹೆಣ್ಮಕ್ಳು ರೆಡಿ ಆಗೋದಕ್ಕೆ ಟೈಮ್ ಬೇಕಾಗುತ್ತೆ, ಅದಕ್ಕೆ ನಾನೇ ಹೋಗ್ತು ಮತ್ತೆ. ಯಾರಿಗಾದ್ರೂ ಹೇಳಿದಿದ್ರೆ ಅವರೇ ತಂದು ಕೊಟ್ಟಿರೋರು. ಅವ್ರು ತಂದು ಕೊಟ್ಟಿದ್ರೆ ನಾನು ತಂದು ಕೊಟ್ಟಾಗಲ್ವಲ್ಲ. ಅಯ್ಯೋ, 5 ವರ್ಷದಿಂದ ಕಾಫಿನೇ ಕುಡಿದೇ ಇರೋರು ಬಾಬರ್ ಮಾಡ್ಕೊಟ್ಟಿರೋ ಕಾಫಿ ಕುಡಿತಾ ಇದಾರೆ ಅಂದ್ರೆ ಮೊದಲನೇ ಹೆಜ್ಜೆ ಪಾಸು ಅಂದಂಗ ಆಯ್ತು. ದೇವ್ರೆ ಪ್ಲೀಸ್ ದೇವ್ರೆ, 2ನೇ ಹೆಜ್ಜೆನು ಪಾಸ್ ಮಾಡ್ಬಿಡು. ಬುಲವಾಮೃತ